ಕಷ್ಟ ನೋಡಿ ಗಾಡಿ ನೋಡಿ. ಮೇ ಬಿ ಈಗ ಸ್ವಲ್ಪ ಹೊತ್ತಿಗೆ ಆಗಿರ್ಬೇಕು ಅನಿಸ್ತೈತೆ ನನಗೇನೋ. ಇವಾಗಿನ ಆಯಲ್ ಗಿಯಲ್ಲೆಲ್ಲ ಚೆಲ್ಲೈತೆ ನೋಡಿ. ಎಣ್ಣೆ ಹೊಡೆದಿದ್ದಾರೆ ನೋಡಿ. ದಯವಿಟ್ಟು ನಿಮಗೆ ಹೇಳ್ತೀನಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡ. ನಾನು ನಿಮ್ಮ ಮಂಜುನಾಥ್. ನನ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವು ಎಲ್ಲಿದ್ದೀನಪ್ಪ ಇವಾಗ ಅಂದರೆ ತಮಿಳ್ನಾಡಿಂದ ನಿನ್ನೆ ಬಂದಿದ್ದೆ. ನಿನ್ನೆ ಬಂದು ಇವತ್ತು ಲೋಡಿಗೆ ಬಂದಿದ್ದೀನಿ. ಲೋಡ್ ಏನಪ್ಪ ಅಂತಂದರೆ ಶುಂಠಿ ನೋಡಿ. ಲೋಡ್ ಆಗಿದೆ, ನೀರು ಹಿಡಿತಾ ಇದ್ದಾರೆ. ನೀರು ಏನಕ್ಕಪ್ಪ ಹಿಡಿತಾ ಇದ್ದಾರೆ ಅಂದರೆ ಶುಂಠಿ ಏನೋ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನೋಡಿ. ಇದರಲ್ಲೇ ಲೋಡ್ ಆಗಿದ್ದು. ನಾವಿಲ್ಲಿಗೆ 7:30ಗೆ ಬಂದಿದ್ವಿ. ಇವಾಗ ಟೈಮ್ ಬಂದು ಹೆಚ್ಚು ಕಡಿಮೆ 11:30-12 ಗಂಟೆ ಆಗಿದೆ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಪ್ಪ ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನೀರು ಹಿಡಿತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ನೀರೆಲ್ಲ ಹೊಡೆದ್ರು, ತಾಡ್ಪಲ್ ಹಾಕ್ಬೇಕು. ಇದು ಅಹಮದಾಬಾದಿಗಂತ ಗಾಡಿ, ಅದು ಹೋಗ್ತೈತೆ ರಾಜಸ್ಥಾನ್ ಗಾಡಿ. ಅದು ನಮ್ಮ ಗಾಡಿ ಇಲ್ಲೈತೆ. ನಮ್ಮದು ಅಹಮದಾಬಾದಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಬನ್ನಿ, ಎಲ್ಲಿಗೆ ಏನು ಎಂತ ಅಂತ ಹೇಳ್ತೀವಿ. ತಾಡ್ಪಲ್ ಹಾಕೊಳ್ಳೋಣ ನೋಡಿ. ರೋಡ್ ಆಯಿತು, ತಾಡ್ಪಲ್ ಗಿಡ್ಪಲ್ ಹಾಕೊಂಡ್ವಿ. ಉದ್ದಿನ ಕಡ್ಡಿ ಎಲ್ಲ ಹಚ್ಕೊಂಡು ಟೈಮಿಗೆ 1 ಗಂಟೆ. ಬನ್ನಿ ಮತ್ತೆ ಮುಂದೆ ವಿಡಿಯೋ ಮಾಡ್ತೀನಿ ಬನ್ನಿ ನೋಡಿ. ಇವಾಗ ಇವೇ ಬಂದೆ ತಡ್ಸ ಕ್ರಾಸು. ಇಲ್ಲೇ ಟೀ ಹೋಟ್ಲ್ ಇತ್ತು, ಟೀ ಕುಡಿಯೋಣ ಅಂತ ನಿಲ್ಸಿದ್ದೀನಿ. ನಮ್ಮ ಮಳೆ ಹಂಗೆ ಎಬ್ಸಿದೆ, ಯಾಕೋ ನಿದ್ದೆ ಬರ್ತೈತೆ. ಎದ್ದೇಳ್ತಾನೆ ಹೆಂಗೂ ಗೊತ್ತಿಲ್ಲ. ಬೇ ಬಾ, ಚಾ ಕುಡಿ ಬಾ. ಚಾ ಐತೆ. ಈ ಟಿ ಹೆಚ್ಚು ಕಡಿಮೆ ನನಗೆ ಇದರಿಂದ ಸಿಕ್ಕಿರೋದು ಶಿರಾಳಕೊಪ್ಪದಿಂದ. ಹಿಂದೆ ಬರ್ತಾನೆ ಆಯಿತು. ಚೀಲ ಗೀಲ ಏನೋ ಹಿಂದೆ ಬಂದಿಲ್ಲ. ಕ್ಲೀನಾಗಿ ಜಾಲಿ ಹೊಡೆದಿದ್ದೀವಲ್ಲ, ಸೊ ಹಂಗಾಗಿ ಏನೂ ಆಗಿಲ್ಲ. ನೋಡ್ರಿ, ಯಾರೋ ಮ್ಯಾಟ್ ಹೊರಗ್ಬಿಟ್ಟಿದ್ದಾರೆ. ಏನು ಕೆಟ್ಟ ಜನಗಳು ಅದಾರೆ. ಬನ್ನಿ ನೋಡಿ. ಇವಾಗ ಬಿಜಾಪುರ ಲೆಫ್ಟ್ ಹೋದರೆ ಇದು ಇದ್ರ ಮೇಲೆ ಹೋಗ್ತೀವಿ. ಅದೇ ಯಾವುದು ಪಂಡ್ರಾಪುರ ಮೇಲೆ. ರೈಟಿಗೆ ಹೋದರೆ ಸೊಲ್ಲಾಪುರ ಮೇಲೆ ಹೋಗ್ತೈತೆ. ಅಂದರೆ ಸೊಲ್ಲಾಪುರ ಮೇಲೆ ಹೋದ್ರು ಮತ್ತು ಪಂಡ್ರಾಪುರಕ್ಕೆ ಹಂಗೆ ಬರ್ಬೋದು. ಬಟ್ ನಾವು ಹಿಂಗೆ ಒಳಗಡೆನೇ ಹೋಗ್ಬಿಡ್ತೀವಿ ನೋಡಿ. ಅವರು ರಾತ್ರಿ 3:30-4 ಗಂಟೆಗೆ ಮಳೆ ಹೆಂಗೆ ಕೊಟ್ಟೆ, ಕೈ ಓಡ್ಸೋಕ್ಕಾಗಲಿಲ್ಲ, ನಿದ್ದೆ ಬಂದುಬಿಡ್ತು. ಯಾಕಂದರೆ ಅಲ್ಲಿ ತಮಿಳ್ನಾಡಲ್ಲಿ ರಾತ್ರಿ 10 ಗಂಟೆಗೆ ಮಲಗಿ ಅಭ್ಯಾಸ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಮಲಗಿಬಿಟ್ಟೆ. ಹೋಗ್ತಾ ಇದ್ದೀನಿ. ರಾತ್ರಿ ಡೀಸಲ್ಲು ಅಲ್ಲೇ ಒಂದು 22,000 ಹಾಕ್ಸಿದ್ದೆ. ನಮ್ಮ ಅಣ್ಣ ಹೋಗ್ಯತ್ತೆ. ಅಣ್ಣಗೆ ಫೋನ್ ಮಾಡಿದ್ದೆ, ಎಷ್ಟು ಹೋಗುತ್ತಣ್ಣ ಡೀಸಲ್ಲು ಅಂತ ಕೇಳಿದೆ. ಒಂದು 23,000 ಅಂತ ಹೇಳಿದ್ದೆ.
ನೋಡೋಣ ಎಷ್ಟು ಹೋಗುತ್ತೆ ಗೊತ್ತಾಗುತ್ತೆ ನಮ್ಮದು. ನೋಡ್ರಿ ಗುಡ್ಡಿಗಳು ಯಪ್ಪ. ಬಿಜಾಪುರ ಗೋಲ್ ಗುಂಬಸ್ ಎಲ್ಲೈತಪ್ಪ ಅಂದ್ರೆ ಬಿಜಾಪುರದಲ್ಲಿದೆ. ಎಲ್ಲ ಇತ್ತು, ಇಲ್ಲೇ ಇತ್ತು. ಅಲ್ಲಿತ್ತು ಮುಂದೆ. ನಾವು ಎಲ್ಲ ಊರಲ್ಲೂ ಸುತ್ತಿರ್ತೀವಿ, ಬಟ್ ಯಾವುದು ಒಂದು ಪ್ಲೇಸ್ ನೋಡೋಕ್ಕಾಗಲ್ಲ. ನೋಡ್ರಿ ನಮ್ದು ಬೇಕಾದ್ರೆ ಎಲ್ಲೆಲ್ಲಿಂದನೋ ಬಂದು ನೋಡ್ತಾರೆ, ಬಟ್ ನಮ್ಮ ಕೈಯಲ್ಲಿ ಹೋದ್ರೂ ನೋಡೋಕ್ಕಾಗಲ್ಲ. ನೋಡಿ ತಿಕ್ಕೋಟೆಯಿಂದ ಮುಂದೆ ಬಂದೆ, ಸ್ವಲ್ಪ ಬಂದಿಲ್ಲೊಂದು ಚಾನಲ್ ಇತ್ತು, ಇಲ್ಲೇ ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ಹೊರಟಿದ್ದೀನಿ. ಚೆನ್ನಾಗಿದೆ, ಸ್ನಾನ ಗಿನ ಮಾಡ್ಕೊಳಕ್ಕಿಲ್ಲ. ಏನಾದರೂ ಆ ಕಡೆಯಿಂದ ಬಂದ್ರೆ ಹಿಂಗೆ ಇಲ್ಲೇ ಸ್ನಾನ ಗಿನ ಮಾಡ್ಕೊಂಡು ಹೋದ್ರಾಗ್ತದೆ. ಇಲ್ಲೆಲ್ಲ ಬೆದ್ಲು ನೋಡಿ, ಎಲ್ಲ ಬರಡು ಭೂಮಿ ನೋಡ್ರಿ. ನಮ್ಮ ಮಳೆ ಇವೆಲ್ಲ ಕಟ್ಬಿಟ್ಟದ. ನೀವು ಈಗ ಏನು ಕಾಣೋದ ಇಲ್ಲ ನೋಡಿ, ಏನು ಬಚ್ಚಿಗಳು. ಬನ್ನಿ ಹೊರಡೋಣ. ನೋಡಿ ಇನ್ನು ಸಂಗಲ ಇಲ್ಲಿಂದ ಒಂದು 32 ಕಿಲೋಮೀಟ್ರ್ ಐತೆ. ಸಂಗಲ ಪಂಡ್ರಾಪುರ 68 ಐತೆ. ಊಟ ಮಾಡೋಣ ಅಂತ ನಿಲ್ಸಿದ್ದೀನಿ. ಯಾವುದೋ ಊಟಲ್ಲಿ ಎಷ್ಟು ಹೋಗ್ಬಿಟ್ಟಿದೆ ನೋಡೋಣ. ಇಲ್ಲೇ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ. ಬನ್ನಿ. ಭಾಳ ಹೊಟ್ಟೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಸೊ ಹಂಗಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ನೋಡಿ ಇವಾಗ ಸಂಗೋಲ ದಾಟಿ ಪಂಡ್ರಾಪುರ ಕಡೆ ಹೋಗ್ತಾ ಇದ್ದೀನಿ. ಅದು ಸಂಗೋಲದಾಗ ಒಂದು ಸ್ವಲ್ಪ ಮಿಸ್ ಆಗುತ್ತೆ ರೋಡ್, ಬಟ್ ಅಂದರೆ ಮುಂದೇನು ಹೋಗಿಲ್ಲ. ಸರ್ಕಲಲ್ಲಿ ನಿಲ್ಸ್ಕೊಂಡು ಕೇಳ್ಕೊಂಡು ಬಂದೆ. ಅಷ್ಟೊತ್ತಿಗೆ ತಮಿಳ್ನಾಡು ಗಾಡಿ ಮುಂದೆ ಹೋಗ್ತಾಯಿತ್ತಲ್ಲ, ಆ ಗಾಡಿ ನಾವು ಬಂತು. ಹಾಗಾಗಿ ಹೋಗ್ತಾ ಅದೀನಿ. ಅಂದರೆ ಮಿಸ್ ಆಗ್ಬಿಡ್ತೈತೆ ನನ್ನ ಕೈ, ಏನು ಮಾಡೋಕ್ಕಾಗಲ್ಲ. ಊಟ ಅಲ್ಲೇ ಮಾಡಿದ್ವಿ, ತೋರಿಸಿದ್ನಲ್ಲ ಅಲ್ಲೇ ಊಟ ಮಾಡಿಬಿಟ್ಟಿದ್ದು. ಎಲ್ಲೂ ನಿಲ್ಲಿಸಿಲ್ಲ, ಹೋಗ್ತಾನೆ ಇದ್ದೀನಿ. ಇನ್ನು ಹೋಗ್ಬೇಕು ಪಂಡ್ರಾಪುರ. ಇನ್ನೊಂದು 30 ಚಿಲ್ಡ್ರನ್ ಐತೆ. ಅದು ಮಂಜೇರಿ 15 ನೋಡ್ರಿ. ಎಷ್ಟು ಗಾಡಿ ಓಡಾಡ್ತಾವೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಈ ಗುಜರಾತ್, ಅಹಮದಾಬಾದು, ಪಂಜಾಬ್, ರಾಜಸ್ಥಾನ್ ಗಾಡಿಗಳೆಲ್ಲ ಇಲ್ಲೇ ಓಡಾಡ್ತಾರೆ. ಅಲ್ಲಿ ರೋಡ್ ಬೇರೆ ಕಿತ್ತು ಬಿಟ್ಟಾರ, ಅಲ್ಲೂ ಅದೇ ಮೈಲೇಜ್ ಬರೋಲ್ಲ. ಇಲ್ಲೂ ಸಿಂಗಲ್ ರೋಡು ಎಲ್ಲ ಒಂದು ಹೆಚ್ಚು ಕಡಿಮೆ ಒಂದು 10-15 ಕಿಲೋಮೀಟ್ರ್ ರೋಡೇ ಸರಿ ಇಲ್ಲ. ಎಲ್ಲಪ್ಪ ಅಂತಂದರೆ ತಿಕೋಟೆಯಿಂದ ಜತ್ತೂರಿಗೆ ರೋಡ್ ಕನ್ಸ್ಟ್ರಕ್ಷನ್ಸ್ ನಡೀತೈತೆ. ಹಂಗಾಗಿ ಅಲ್ಲೊಂದು ಸ್ವಲ್ಪ ಟೈಮ್ ಹಿಡಿತೈತೆ. ನೋಡೋಣ. ಇಲ್ಲೇನೋ ಶಿಕಾರಿಪುರದ ಒಂದು 12 ಗಾಡಿ ಸಿಕ್ಕಿದ್ದು ನನ್ನ ಪರಿಚಯ ಇರೋದು. ಅವ್ರು ಹೇಳಿದರು, ಅಣ್ಣ ಮುಂದೆ ಪಂಡ್ರಾಪುರದ ರೈಲ್ವೆ ಬ್ರಿಡ್ಜ್ ಹತ್ರ ಜಾಮ್ ಆಗ್ತೈತಿ, ಬೇಗ ಹೋಗು ಅಂತ ಹೇಳಿದರು. ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಟಿಂಬರ್ನಿ ದಾಟಿ ಹೋಗ್ತಾ ಇದ್ದೀನಿ ಅಹಮದ್ನಗರ್ ರೋಡಲ್ಲಿ. ನೋಡಿ ಇದು ರೆಡಿ ಮಾಡ್ತಾಯಿದ್ರು ಅವಾಗ ನಾವು ಬರಬೇಕಾದ್ರೆ. ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗಿದೆ. ಏನೋ ಟಿಂಬರ್ನಿಯಿಂದ ಸ್ವಲ್ಪ ಮುಂದೆ ಏನೋ ಮಾಡ್ತಾ ಇದ್ದಾರೆ. ಅಲ್ಲಿ ರೈಲ್ವೆ ಬ್ರಿಡ್ಜ್ ಹತ್ರ ಭಾಳ ಜಾಮ್ ಆಗ್ತಾ ಇದ್ದಾವೆ ಗಾಡಿಗಳು. ಈ ಕಡೆ ಲೈನಲ್ಲಿ ಓಡಾಡೋರು ಸ್ವಲ್ಪ ನೋಡ್ಕೊಂಡು ಹೋಗ್ರಿ, ಭಾಳ ಜಾಮ್ ಆಗ್ತೈತೆ ಅಲ್ಲಿ. ಅಲ್ಲಿ ಬಿಟ್ಟರೆ ನೆಲ್ಲಿಲ್ಲ. ಬರ್ರಿ ನೋಡೋಣ. ಎಲ್ಲಾದರೂ ಮುಂದೆ ಗಾಡಿ ಹೋಗ್ತೈತಲ್ಲ, ಅದು ಮೋಸ್ಟ್ಲಿ ಬಿಜಾಪುರದ ಗಾಡಿ ಇರಬೇಕು. ಅವರು ಅವೆಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ಸೊ ಅವರಿಂದ ನಾನು ಹೋಗ್ತಾ ಇದ್ದೀನಿ.
ನೋಡಿ ಯಾವ ರೋಡ್ ತಮಿಳ್ನಾಡು ರೋಡ್ ಮುಂದೆ ಎಲ್ಲ ಅಡಿ ನೋಡ್ರಿ. ರೋಡ್ಗಳು ಅಂದರೆ ತಮಿಳ್ನಾಡು ಏನು ರೋಡು ಹೆಚ್ಚಿ ಒಂದೊಂದು ಚಾನಲ್ ರೋಡಿಗೂ ಟಾರು, ಒಂದೊಂದು ಹೊಲಕ್ಕೆ ಹೋಗೋ ರೋಡಿಗೂ ಟಾರು. ಅಷ್ಟು ಚೆನ್ನಾಗಿದಾವಂತಂದರೆ ನಾನು ಇದು ಹೇಳ್ಸ್ಬೇಕಂತ ಹೇಳ್ತಾರಲ್ಲ, ರೋಡ್ ಅಷ್ಟು ಚೆನ್ನಾಗಿದ್ದಾವೆ. ಅಲ್ಲಿನ ಒಂದು ಏನಂತಾರೆ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೋಡಿ ಯಾವುದೋ ಒಂದು ಗಾಡಿ ದಬಾಕೊಂಡ್ಬಿಟ್ಟೈತೆ. ನೋಡಿ ಅದಕ್ಕೆ ಹೇಳೋದು, ಎಷ್ಟು ಸೇಫ್ಟಿ ಇದ್ರೂ ಕಷ್ಟ ನೋಡಿ ಗಾಡಿ. ನೋಡಿ ಮೇಬಿ ಈಗ ಸ್ವಲ್ಪ ಹೊತ್ತಿಗೆ ಆಗಿರ್ಬೇಕು ಅನಿಸ್ತೈತೆ ನನಗೇನೋ. ಇವಾಗಿನ ಆಯಲ್ ಗಿಯಲ್ಲೆಲ್ಲ ಚೆಲ್ಲೈತೆ ನೋಡಿ. ಎಣ್ಣೆ ಹೊಡೆದಿದ್ದಾರೆ ನೋಡಿ. ದಯವಿಟ್ಟು ನಿಮಗೆ ಹೇಳ್ತೀನಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಕ್ಕೆ ಹೋಗ್ಬಿಟ್ರಿ. ನೋಡಿ ನೀವು ಈಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಏನೇನೋ ಕೇಸ್ಗಳೆಲ್ಲ ಬೇರೆ ಬೇರೆ ಕೇಸ್ಗಳನ್ನೆಲ್ಲ ಆಗ್ತದೆ. ಹೆಚ್ಚು ಕಡಿಮೆ ಆಯ್ತು ಅಂದರೆ ಏನು ಓನರ್ಗಳು ಉಳಿಯೋಕ್ಕಾಗಲ್ಲ. ನೋಡಿ ಪಾಪ ಅವನು ಏನು ಇದೆ, ನಾನು ಅವ್ರ ಬಗ್ಗೆ ಕೆಡ್ದಾಗ ಮಾತಾಡ್ತಿಲ್ಲ. ಎಣ್ಣೆ ಹೊಡೆಯೋದ್ರಿಂದ ನೋಡಿ ಗಾಡಿನೂ ಹಾಳು, ಅವನು ಹಾಳು. ನೋಡಿ ಅಹಮದ್ನಗರ ಅಂದರೆ ಔಟರ್ ರೋಡ್ ಇದು, ಸಿಟಿ ಒಳಗಡೆ ಹೋಗಲ್ಲ, ಹೊರಗಡೆಯಿಂದ ಹೋಗ್ಬೇಕು. ಇನ್ನು ಶಿರ್ಡಿ ಬಂದು 88 ಐತೆ, ನಾಸಿಕ್ ಎಷ್ಟೈತೆನಪ್ಪ ಗೊತ್ತಾಗ್ತಿಲ್ಲ, ಬೋರ್ಡ್ ಇಲ್ಲ. ಹೋಗ್ತಾ ಇದ್ದೀವಿ. ಅಲ್ಲಿ ಹಿಂದ್ಗಡೆ ಟೋಲ್ ಹತ್ರ ಅಹಮದ್ನಗರ ಹಿಂದ್ಗಡೆನೇ ಒಂದು ಟೋಲ್ ಬರುತ್ತೆ, ಆ ಟೋಲ್ ಹತ್ರನೇ ಟೀ ಕುಡ್ದು ಹೋಗ್ತಾ ಇದ್ದೀವಿ. ಆ ಮುಂದ್ಗಡೆ ಗಾಡಿ ಇತ್ತಲ್ಲ, ಅಲ್ಲಿಂದ ಫಾಲೋ ಮಾಡ್ಕೊಂಬಂದಲ್ಲ, ಆ ಗಾಡಿ ವಾಪಿಗಂತೆ ಹೋಗೋಣ. ಅವರು ಅಲ್ಲಿ ಬರ್ತಾರೆ, ನಾವು ಹೋಗೋಣ. ನೋಡಿ ರೋಡ್ ಇಲ್ಲಿ ಈ ಕಡೆಯಿಂದ ಸ್ವಲ್ಪ ಸಾಕ್ತು, ಅಲ್ಲಂದ್ರೂ ರೋಡೇ ಸಾಗಲಿಲ್ಲ. ಬನ್ನಿ. ಅಹಮದ್ನಗರ ರೋಡಲ್ಲಿ ನಾಸಿಕ್ ಹೋಗೋ ರೋಡ್ನಾಗ ಜಾಮ್ ಆಗಿಬಿಟ್ಟೈತೆ. ನಾವು ಫ್ಲೇವರ್ ಮೇಲೆ ಹೋಗ್ಬೇಕಿತ್ತು, ಅಲ್ಲಿ ಫುಲ್ ಗಾಡಿ ಇದ್ದಾವೆ, ಹಂಗಾಗಿ ಸರ್ವಿಸ್ ರೋಡಲ್ಲಿ ತಗೊಂಡು ಇಲ್ಲಿ ಹೋಗ್ತಾ ಇದ್ದೀನಿ. ನಾವು ಹೋಗೋಣ ಅಂತ ಬಂದ್ವಿ, ಬಟ್ ಇಲ್ಲಿ ಜಾಮ್ ಆಗಿಬಿಟ್ಟೈತೆ. ಏನು ಮಾಡೋದು ನೋಡ್ರಿ, ಹಿಂಗೈತೆ ಪರಿಸ್ಥಿತಿ. ಇನ್ನು ಎಷ್ಟೊತ್ತಾಗುತ್ತೋ ಏನೋ ಕ್ಲಿಯರ್ ಆಗೋಕ್ಕೆ. ಅಂದರೆ ಬ್ರಿಡ್ಜ್ ಮೇಲೆ ಅಂದರೆ ಲಾಸ್ಟ್ ಎಂಡಿನ ತನಕ ಬಂದಿದ್ದಾವೆ ಗಾಡಿಗಳು, ನೋಡ್ಬೇಕು ಏನಾಗ್ತದೆ ಎಲ್ಲ ಅಂತ. ಏನಕ್ಕೆ ಜಾಮ್ ಆಗೈತೆ ಏನು ನೋಡೋಣ ಬರ್ರಿ. ಕ್ಲಿಯರ್ ಆಯಿತು. ಅಲ್ಲಿಂದ ಸ್ವಲ್ಪ ದೂರ ಬಂದಿದ್ದೀನಿ ಆಲ್ರೆಡಿ. ಅಲ್ಲೇ ಹೆಚ್ಚು ಕಡಿಮೆ 1-1.5 ತಾಸು ಜಾಮ್ ಆಗಿತ್ತು ನೋಡ್ರಿ. ನೋಡಿ ಗಾಡಿಗಳು ಹೋಗ್ತಾ ಇದಾವೆ. ಆ ಕಡೆ ಹೆಂಗೆ ಕ್ಲಿಯರ್ ಆಗೈತಿ, ಇಲ್ಲೇ ಏನೋ ಆಗಿರೋದು ಮೋಸ್ಟ್ಲಿ. ಇದೇ ಗಾಡಿ ಕೆಟ್ಟಿರ್ಬೇಕು. ನೋಡಿ
ನವಸಾರಿ ರೋಡಲ್ಲಿದ್ದೀನಿ. ರಾತ್ರಿ ಊಟ ಮಾಡಿ ನಾವು ಹಳೆ ಕೈಯಾಗ ಕೊಟ್ಟಿದ್ದೆ 12 ಗಂಟೆಗೆ. ಇಲ್ಲಿ ತನಕ ಹುಡ್ಕೊಂಬಂದರೆ ನೋಡ್ರಿ, ಅಲ್ಲಿದ್ದಾರೆ ನಮ್ಮ ಹಳೆಯ ಚಾನಲ್ ಇದೆಯಲ್ಲ, ಚಾನಲ್ ಹತ್ರನ ಇದು ಮಾಡ್ತಾ ಇದ್ದಾನೆ. ಮುಖ ಫ್ರೆಶ್ ಅಪ್ ಆಗ್ತಾ ಇದ್ದಾನೆ. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಮುಂದೆ ಎಲ್ಲರೂ ತಿಂಡಿ ತಿಂದ್ಬಿಟ್ಟು ಓಡೋಣ. ಚಾನಲ್ ಚೆನ್ನಾಗಿತ್ತು. ಅಲ್ಲಿ ಮಹಾರಾಷ್ಟ್ರದಲ್ಲೂ ನಿನ್ನೆ ಬೆಳಿಗ್ಗೆ ಅಲ್ಲೇ ತೊಳ್ಕೊಂಡ್ಬಂದಿದ್ವಿ. ಇಲ್ಲೇ ಫ್ರೆಶ್ ಅಪ್ ಅದೇ ಮುಂದೆ ವಿಡಿಯೋ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ನೋಡ್ರಿ, ಇಲ್ಲ ಹೋಟೆಲ್ ಇದೆ, ಹೋಟೆಲ್ ರನ್ವೇ ಅಂತ. ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಲ್ಸಿದ್ದೀನಿ. ಇಲ್ಲೇ ಇದೆ ನಮ್ಮ ಗಾಡಿ ನೋಡ್ರಿ, ಯಾವುದೋ ಒಂದು ಕರ್ನಾಟಕ ಗಾಡಿ 63 ಪಾಸಿಂಗು. ಬೇರೆ ಸ್ಟೇಟಲ್ಲಿ ನಮ್ಮ ಕರ್ನಾಟಕ ಗಾಡಿ ನೋಡಿಬಿಟ್ರೆ ಏನೋ ಒಂಥರ ಖುಷಿ. ಏನೋ ನಮ್ಮ ಸಂಬಂಧಿಕರೇ ನಮ್ಮ ಇದ್ರವರೇ ಸಿಗ್ತಾರೇನೋ ಒಂದು ಫೀಲಿಂಗ್ ಆಗ್ತೈತೆ ನೋಡ್ರಿ. ಹತ್ರ ಇದ್ದಾಗ ಯಾರ ಬೆಲೆನೂ ಗೊತ್ತಾಗಲ್ಲ, ದೂರ ಆದಾಗನೇ ಬೆಲೆ ಗೊತ್ತಾಗತ್ತಂತಲ್ಲ ನೋಡ್ರಿ. ಬನ್ನಿ ತಿಂಡಿ ತಿನ್ನೋಣ. ನೋಡಿ ಸೂರತ್ ಸಿಟಿ ಇದು. ಇನ್ನು ಒಳಗೆ ಹೋಗ್ಬೇಕು. ಹೈವೇ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ತಿಂಡಿ ಅದೇ ಹಿಂದೆ ತಿಂದು ಬಂದಿದ್ದು, ಮತ್ತೆಲ್ಲಿ ನಿಲ್ಲಿಸಿಲ್ಲ, ಸೀದಾ ಹೋಗ್ತಾ ಇದ್ದೀನಿ. ಇನ್ನೊಂದು 230 ಕಿಲೋಮೀಟ್ರ್ ಐತೆ ಅಹಮದಾಬಾದು. ಅತ್ಲಾಗೊಂದು ಅಂದರೆ ಹೆಚ್ಚು ಕಡಿಮೆ ಇನ್ನೊಂದು 300 ಕಿಲೋಮೀಟ್ರ್ ಲೆಕ್ಕ ಐತೆ ಅನ್ಲೋಡಿಂಗ್ ಪಾಯಿಂಟ್. ಸಂಜೆ ಅಷ್ಟೊತ್ತಿಗೆ ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಇಲ್ಲ. ಪಾರ್ಟಿ ಸಾಯಂಕಾಲ ತನಕ ಬಂದ್ಬಿಡು ಅಂತ ಹೇಳಿದಾನೆ. ನೋಡೋಣ, ಹೋದ್ರೂ ನಾಳೆ ಬೆಳಗ್ಗೆನೇ ಖಾಲಿ ಮಾಡೋದು, ಇವಾಗ ಖಾಲಿ ಮಾಡಲ್ಲ. ನೋಡಿ ಬನ್ನಿ ವಿಡಿಯೋ ಮಾಡ್ತೀನಿ. ನೋಡಿ ಜಾಮ್ ನೋಡಿ, ಈ ಕಡೆ ಆ ಕಡೆ ಎಲ್ಲ ಇನ್ನಲ್ಲಿ ಹೆಚ್ಚು ಕಡಿಮೆ ಇದರಿಂದ ಅಂಕಲೇಶ್ವರ ಅಲ್ಲಿ ಮೇನ್ ಸರ್ಕಲ್ ಬರ್ತದೆ, ಅಲ್ಲಿಂದ ಹಿಂದೆ ಪೂರ್ತಿ ನೋಡ್ರಿ ಫುಲ್ ಜಾಮ್ ಆಗ್ಬಿಟ್ಟದೆ. ಇಷ್ಟೊತ್ತಿನ ಬರೋದೇ ಒಂದು ಬೇಜಾರಿಲ್ಲಿ ನೋಡಿ. ಈ ಬ್ರಿಡ್ಜ್ ಹೆಂಗೆ ಕಟ್ಟಿದ್ದಾರೆ ಒಂಥರ, ಈಗ ಆ ಕಡೆ ಈ ಕಡೆ ನಮ್ಮ ಸೈಡೆಲ್ಲ ಕಂಬ ನೆಟ್ಬಿಟ್ಟು ಇದು ಮಾಡ್ತಾರಲ್ಲ, ಆ ಥರ ಕಟ್ಟಿದ್ದಾರೆ ನೋಡಿ. ಆ ಕಡೆ ಈ ಕಡೆ ಸಪೋರ್ಟ್, ಮಧ್ಯ ಪಿಲ್ಲರ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದು ಅರ್ಧ ಕಿಲೋಮೀಟ್ರ್ ಮೇಲೈತೆ ಬ್ರಿಡ್ಜ್ ಇದು ನೋಡಿ. ಈ ಥರ ಕಟ್ಟಿದ್ದಾರೆ. ಇದು ಹೊಸ ಬ್ರಿಡ್ಜು ಅಲ್ಲ, ಆ ಕಡೆ ಗಾಡಿಗಳು ಜಾಮ್ ಆಗಿದೆ ನೋಡಿ, ಅದು ಹಳೆ ಬ್ರಿಡ್ಜು. ಇದು ಎಲ್ಲಿ ಬರುತ್ತಪ್ಪ ಅಂತಂದರೆ ಬುರ್ಚು ಅಲ್ಲಿದೆ, ಅಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಬರೋದು ಬರೋಡ ಅಂತಾರೆ, ವಡೋದರ ಅಂತಾರೆ. ಬನ್ನಿ ನೋಡಿ, ಅವನು ನೋಡಿ ಮಳೆಯೇ ಹಿಡಿಯಕತ್ತಿದ್ದಾನೆ ನೀರು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಎಲ್ಲ ಒಣಗೋಗ್ಬಿಡ್ತದೆ ಶುಂಠಿ, ಅದು ಹಸಿ ಶುಂಠಿ ಅಲ್ವಾ. ಇಲ್ಲಿ ತಗೊಳ್ಳೋರು ವ್ಯಾಪಾರಸ್ಥರು ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲಿ ಬಿಸಿಲು ಭಾಳ ಇದೆ. ಸೊ ಹಂಗಾಗಿ ನೀರು ಹಿಡಿಸ್ಕೊಂಡು ಹೋಗಪ್ಪ ಅಂತ ಹೇಳಿ. ಅಲ್ಲೇ ಮುಂದಕ್ಕೆ ಹಾಕಿ ಹಿಡಿತೀವಪ್ಪ.
ಚೀಲಕ್ಕಡಿ ಅಂದ್ರೆ ಮುಂದೆಲ್ಲ ಹಿಡಿತೀಯ ಚೀಲಕ್ಕಡಿ ಸಾಕು. ನೋಡಿ ಇಲ್ಲೇ ನೀರು, ಅದಕ್ಕೆ ಶುಂಠಿಗೆ ನೀರು ಓಡಿಸ್ಕೊಂಡು ಇಲ್ಲೇ ಮಲ್ಕೊಂಡಿದ್ದೆ. ಪಾರ್ಟಿ ನಿಲ್ಸು ಇಲ್ಲೇನ ಅಂತ ಹೇಳಿದ್ದ. ಸೊ ಹಂಗಾಗಿ ಇಲ್ಲೇ ನೆರಳಿತ್ತು, ಇಲ್ಲೇ ಹಚ್ಕೊಂಡು ಮಲ್ಕೊಂಡಿದ್ದೆ. ಇವಾಗ ಪಾರ್ಟಿ ಫಾರ್ಮ್ ಮಾಡಿದ ಒಬ್ಬ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ವಿಡಿಯೋ ಮಾಡ್ತೀನಿ. ಎಲ್ಲರ ಮುಂದೆ ಟೀ ಕೊಡ್ತೀವಿ ನೋಡಿ. ಇವಾಗ ವಡೋದರ ಅಹಮದಾಬಾದ್ ಎಕ್ಸ್ಪ್ರೆಸ್ ವೇಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಅಹಮದಾಬಾದ್, ಅಲ್ಲಿಂದ ಒಂದು 70 ಕಿಲೋಮೀಟ್ರ್ ಇರ್ಬೋದು, ಅಷ್ಟೇ 170 ಕಿಲೋಮೀಟ್ರ್ ಐತೆ. ಅಲ್ಲಿ ಮುಂದೆ ಹೋಗ್ಬಿಟ್ಟು ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಡೋಂಗೆ. ಸುಮ್ಮನೆ ಇಲ್ಲೆಲ್ಲಿ ನಿಲ್ಸೋಕ್ಕೆ ಜಾಗ ಇಲ್ಲ, ಎಲ್ಲಿ ನಿಲ್ಸಂಗೂ ಇಲ್ಲ ಎಕ್ಸ್ಪ್ರೆಸ್ ವೇಲಿ. ಸುಮ್ಮ ಹೋಗ್ತಾನೆ ಇರ್ಬೇಕು. ಅಲ್ಲೇ ನೀರು ಓಡಿಸಿದೆ, ಮತ್ತೆ ಪಾರ್ಟಿ ಫೋನ್ ಮಾಡಿದ್ದ, ನೀರು ಓಡಿಸಿದೆ ಹಂಗೆ ಅಂತ ಕೇಳಿದ. ನೀರು ಓಡಿಸಿದ್ದೀನಿ ಅಂತಂದು ಹೇಳಿದೆ. ಸರಿ ಬಂದ್ಬಿಡು ಅಂತ ಹೇಳಿದ. ಹಂಗೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ನಾಳೆ ಭಾನುವಾರ, ಲೋಡ್ ಏನಾಗಲ್ಲ, ನಮಗೆ ಖಾಲಿ ಆದರೆ ಸಾಕು. ಮಂಡೇ ಏನಾದರೂ ಬರುತ್ತಲ್ಲ, ಹೋಗಿ ಬರುತ್ತೆ. ಬನ್ನಿ ನೋಡಿ, ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ಬಂದು ಗಾಡಿಯಲ್ಲೇ ನಿಲ್ಸೋಗಿದ್ವಿ. ಚಳಿ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತೈತಿ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಒಂದೇ ಸಲ ಭಾಳ ಚಳಿ ಆಗ್ಬಿಡ್ತೀವಿ. ಇಲ್ಲಿದೆ ನೋಡಿ ಒಂದು ಅಂಬಾರಿ. ಒಳ್ಳೆ ಊಟ ಆಯಿತು. ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ ಇನ್ನೊಂದು 67 ಕಿಲೋಮೀಟ್ರ್ ಐತೆ. ಹೋಗಿ ಅಲ್ಲೇ ಮಲ್ಕೊಳ್ಳೋಣ ಬನ್ನಿ. ನೋಡಿ ಮಾರ್ಕೆಟಿಗೆ ಬಂದೆ. ಲಾಸ್ಟ್ ಇದರಲ್ಲೇ ವಿಡಿಯೋ ಮಾಡಿದ್ದು, ಮತ್ತೆಲ್ಲೂ ವಿಡಿಯೋ ಮಾಡಲಿಲ್ಲ. ಇದೇ ಅಂಗಡಿ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ. ಅಂಗಡಿ ಇಲ್ಲೇ ಇದೆ, ಬೆಳಿಗ್ಗೆ ತೋರಿಸ್ತೀನಿ. ಮಾರ್ಕೆಟ್ ಏನು ಸಣ್ಣದು, ಈಗೇನು ಖಾಲಿ ಖಾಲಿ ಐತೆ. ಬೆಳಗ್ಗೆ ಗೊತ್ತಾಗುತ್ತೆ ಏನು ಹಣೆ ಬರೋ ಅಂತ. ಬರ್ರಿ ಮಲ್ಕೊಳ್ಳೋಣ, ಬೆಳಗ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ. ನೋಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಗಾಡಿನ. ಒಂದು ಲಿಟ್ ಆಗಿದೆ, ಇಲ್ಲಿಗೆ ಆಗ್ತಾ ಇದ್ದಾರೆ. ಇದೇ ಅಂಗಡಿ. ಎಲ್ಲಿದ್ದೀವಪ್ಪ ಅಂದ್ರೆ ಮೆಷನ ಮಾರ್ಕೆಟಲ್ಲಿದ್ದೀವಿ. ಇವರು ಬೆಳಗ್ಗೆನೇ ಖಾಲಿ ಮಾಡಲ್ಲ. ಮುಂಬೈನಲ್ಲಿ ಮಾಡ್ತಾರಲ್ಲ ಆ ಥರ ಏನು ಮಾಡಲ್ಲ. ಇಲ್ಲಿ ಹೆಂಗೆ ಮಾಡ್ತಾರಪ್ಪ ಅಂತಂದರೆ ಎಲ್ಲ ಇರೋದೆಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಗೋಡನಿಗೆ ಅನ್ಲೋಡ್ ಮಾಡ್ಕೊತಾರೆ. ಖಾಲಿ ಮಾಡಿ ಕಳಿಸ್ತಾರೆ, ಹಿಂಗೇನು ಪ್ರಾಬ್ಲಮ್ ಇಲ್ಲ. ಖಾಲಿ ಮಾಡಿದ ತಕ್ಷಣ ಬಾಡಿಗೆನೂ ಕೊಡ್ತಾರೆ. ಬಾಡಿಗೆ ಇಸ್ಕೊಂಡು ನೋಡೋಣ, ಫೋನ್ ಮಾಡೋಣ. ಇವತ್ತು ಭಾನುವಾರ, ಏನಾಗುತ್ತೋ ಏನಾಗಲ್ಲೋ ಗೊತ್ತಿಲ್ಲ, ನೋಡೋಣ. ದೇವ್ರಿಗೆ ಇಟ್ಟಿದ್ದು. ಬನ್ನಿ ಒಂದು ಫ್ರೆಶ್ ಅಪ್ ಆಗುತ್ತೆ. ಇವಾಗ ಎದ್ಬಿಟ್ಟು ಬಂದು ಗಾಡಿ ನಿಲ್ಲಿಸಿ ಅಲ್ಲಿ ಸೈಡಲ್ಲಿ ಹಾಕಿದ್ವಿ, ಪಾರ್ಕ್ ಮಾಡಿದ್ವಿ ಗಾಡಿನ. ಅಲ್ಲಿಂದ ಇಲ್ಲಿ ತೊಗೊಂಬಂದು ಇವಾಗ ತಡಪಲ್ದೆಲ್ಲ ತೆಗ್ದು ಖಾಲಿ ಮಾಡೋಕ್ಕೆ ಬಿಟ್ಟಿದ್ವಿ. ಬನ್ನಿ ಪಾಯಿಂಟಲ್ಲಿ ಖಾಲಿ ಮಾಡಿದ್ವಿ. ಈಗ ಇನ್ನೊಂದು ಅಂಗಡಿ ಕರ್ಕೊಂಬಂದಿದ್ದಾರೆ. ಇಲ್ಲೇನು ಸ್ವಲ್ಪ ಇದೆ, ಇನ್ನೊಂದು 4 ನೆಟ್ ಐತೆ. ಇಲ್ಲಿ ಖಾಲಿ ಆತಂದ್ರೆ ಬಾಡಿಗೆ ಇಸ್ಕೊಂಡು ನೋಡೋಣ. ಇಲ್ಲೇ ಎಲ್ಲರೂ ಸೈಡ್ ಹಚ್ಕೊಂಡು ಅನ್ಕಂದ್ರೆ ಸುಮ್ಮನೆ ಮತ್ತು ಇಲ್ಲಿಂದ ಏನಾರು ಲೋಡ್ ಸಿಕ್ಕರೆ ಮತ್ತೆ ವಾಪಸ್ ಬರ್ಬೇಕಾಗ್ತದೆ. ಸೊ ಹಂಗಾಗಿ ನೋಡೋಣ, ಇಲ್ಲೇ ಎಲ್ಲರೂ ನಿಲ್ಸ್ಕೊಳ್ಳೋಣ.
ತಿಂಡಿ ತಿಂದಿಲ್ಲ, ಮುಂದೆಲ್ಲರೂ ತಿಂಡಿ ನೋಡಿ. ಖಾಲಿ ಮಾಡ್ಕೊಂಡು ಬಾಡಿಗೆ ಗಿಡಿಗೆ ಇಸ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಇವತ್ತು ಸಂಡೇ ಅಲ್ವಾ, ಸುಮ್ಮನೆ ಇಲ್ಲಿ ಇಟ್ಕೊಂಡ್ರೆ ಏನೂ ಆಗಲ್ಲ. ಸೊ ಹಂಗಾಗಿ ಸೀದಾ ಅಹಮದಾಬಾದಿಗೆ ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲಿಂದನೇ ಏನಾದರೂ ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾ ಆಗ್ತದೆ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಐತೆ, ಹೋಗೋಣ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತಿಂಡಿ ಗಿಂಡಿ ಏನಾರು ತಿನ್ನೋಣ ಅಂತ ಮಾಡಿದ್ದೀನಿ. ಮುಂದೆಲ್ಲರೂ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಊಟನ ಮಾಡೋಣ, ಬನ್ನಿ. ನೋಡಿ, ಹೊಟ್ಟೆ ಶೋ ಇತ್ತು, ಬೆಳಗ್ಗಿಂದ ಏನೂ ತಿಂದಿರಲಿಲ್ಲ. ಸೊ ಹಂಗಾಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಹೋಟ್ಲು ನೋಡಿ, ಚಾ ಯಾವುದು ಫೆಂಟಾ ಸ್ಪ್ರೈಟ್ ಚಾ ಅಂತ ಇದು. ಊಟ ಮಾಡೋಣ ಅಂತ ಬಂದೀವಿ. ರೋಟಿ ದಾಲು ಹೇಳಿದ್ದೀವಿ. ಗಾಡಿ ಇಲ್ಲೇ ಎದುರುಗಡೆ ನಿಲ್ಲಿಸಿದ್ದೀವಿ, ಯಾಕಂದರೆ ಬಾಡಿಗೆ ಅಮೌಂಟ್ ಅದರಲ್ಲಿ ಐತೆ. ಸೊ ಹಂಗಾಗಿ ಗಾಡಿ ಎದುರುಗಡೆನೇ ಇದ್ರೆ ಚಂದ. ಊಟ ಮಾಡಿಬಿಟ್ಟು ನೋಡಿ ಆಫೀಸಿಗೆ ಬಂದಿದ್ದೀನಿ. ಇದೇ ಆಫೀಸು. ಇದು ಫಸ್ಟು ಅಹಮದಾಬಾದ್ ಟೊಮೆಟೊ ತುಂಬ್ಕೊಂಬಂದಾಗ ಲೋಡ್ ಮಾಡಿದ್ನಲ್ಲ, ಅದೇ ಟ್ರಾನ್ಸ್ಪೋರ್ಟಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂತಂದರೆ ನೋಡೋಣ, ಈ ಸಲ ಒಳ್ಳೆ ರಿಪೋರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ ಗಾಡಿ ಎದುರುಗಡೆನೇ ನಿಲ್ಲಿಸಿದ್ದೀನಿ. ಇದು ಪಾರ್ಕಿಂಗ್ ಅಂದರೆ ಆ ಟ್ರಾನ್ಸ್ಪೋರ್ಟ್ ಅವ್ರದ್ದೇ, ಇಲ್ಲೇನು ಪಾರ್ಕಿಂಗ್ ಚಾರ್ಜ್ ಕೊಡೋಂಗಿಲ್ಲ. ಇಲ್ಲೇ ನಿಲ್ಲಿಸಿದ್ದೀನಿ ಗಾಡಿನೂ ಕೂಡ. ಮತ್ತು ಏನಪ್ಪ ಅಂದರೆ ಊಟನ ಅಲ್ಲೇ ಮಾಡ್ಕೊಂಬಂದಿದ್ದು. ಬರೋ ಅಷ್ಟೊತ್ತಿಗೆ ಭಾಳ ಲೇಟ್ ಆಗ್ಬಿಡ್ತು. ಇವಾಗ ಜಾಮು ಅಂದರೆ ಜಾಮು ಹೇಳಬಾರ್ದು. ಏನು ನೋಡೋಣ, ಏನಾದರೂ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಒಳ್ಳೆ ರಿಪೋರ್ಟ್ ಮಾಡ್ಕೊಂಡು ಹೋದರೆ ಒಂದು 4 ರೂಪಾಯಿ ಉಳಿತವೆ. ದೇವ್ರಿಗೆ ಬಿಟ್ಟಿದ್ದು, ನೋಡೋಣ. ನಾಳೆವರೆಗೂ ಕಾತ್ಕೊಂಡು ಆರಾಮಾಗಿರೋಣ. ಇಲ್ಲೇ ಬ್ಲೋರ್ ಇತ್ತು, ತಣ್ಣಗೆ ಆಗ್ತಾಯಿತ್ತೆ, ಮಲ್ಕೊಳ್ಳೋಣ ಅಂತ ಮಾಡಿದ್ದೀನಿ. ನೋಡೋಣ, ಆಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ನೋಡಿ, ಊಟ ಆರ್ಡ್ರ್ ಮಾಡಿದ್ವಿ, ಊಟ ಬಂದಿತ್ತೆ. ನಾನು ಊಟ ಮಾಡ್ತಾಯಿದ್ದೀನಿ. ನಾನು ಒಳಗೆ ಕೂತ್ಕೊಂಡು ನಾನು ಅವನಿಗೇನೂ ಕೊಟ್ಟಿಲ್ಲ, ಕೊಡ್ತಾಯಿದ್ದಾರೆ. ಒಂದು ಬಂತು. ओ उसका पापड़ मेरा का नहीं है. ನೋಡಿ, ರಾತ್ರಿ ಊಟ ಮಾಡ್ಕೊಂಬಂದು ಮಲ್ಕೊಂಡಿದ್ದೆ. ಮತ್ತೇನು ವಿಡಿಯೋ ಮಾಡಲಿಲ್ಲ, ಮಲ್ಕೊಂಡಲ್ಲ. ಸೊ ಹಂಗಾಗಿ ಇವಾಗ ಏನಪ್ಪ ಅಂತಂದರೆ ಟ್ರಾನ್ಸ್ಪೋರ್ಟ್ ಇನ್ನೂ ಓಪನ್ ಆಗಿಲ್ಲ. ಅಂದರೆ ಓಪನ್ ಇರುತ್ತೆ, ಬಟ್ ಅವ್ರು ಯಾರೂ ಬಂದಿಲ್ಲ. ಅವ್ರು ಬಂದರೆ ಏನಾದರೂ ನೋಡಿ ಕೇಳೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಲೆಂತ್ ಆಗುತ್ತೆ ಅಂತ. ಮತ್ತು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತು ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು ನಂದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಫೇಸ್ಬುಕ್ಕಲ್ಲೂ ಅದೇ ಐ ಡಿ ಇದೆ. ಸೊ ಅದರಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವಾಚ್.